ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಕವಿತಾ. ಇದು 21 ಡೇಸ್ ಚಾಲೆಂಜ್ನ ಮೊದಲನೇ ದಿನ. ತುಂಬ ಖುಷಿಯಿಂದ ಶುರು ಮಾಡಿದೆ. ಎಷ್ಟು ಎಕ್ಸೈಟ್ಮೆಂಟಿಂದ, ಎಷ್ಟು ಖುಷಿಯಿಂದ ಶುರು ಮಾಡಿದ್ನೋ ಕೊನೆಯಲ್ಲಿ ಅಷ್ಟೇ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಸಾರಿ ಎಲ್ಲರಿಗೂ. ಇವತ್ತು ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಿತ್ತು, ಸೋಮವಾರದ್ದು. ಫಸ್ಟ್ ಡೇ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು. ಹಾಗಾಗಿ ತುಂಬ ಬೇಜಾರಾಯಿತು. ಎಷ್ಟು ಟ್ರೈ ಮಾಡಿದೆ ಅಪ್ಲೋಡ್ ಮಾಡೋಣ ಅಂಥೇಳಿ. ಸೊ ತುಂಬ ಸಲ ತುಂಬ ವೀಡಿಯೋಗಳಲ್ಲಿ ಕೂಡ ಕಮೆಂಟ್ ಮಾಡಿದರೆ, ಅಕ್ಕ ನಿಮ್ಮ ವೆಯ್ಟ್ ಎಷ್ಟು, ಸಿಸ್ಟರ್ ನಿಮ್ಮ ವೆಯ್ಟ್ ಎಷ್ಟು ಅಂತೇಳಿ. ಈ ವಿಡಿಯೋನಲ್ಲಿ ಪ್ರಾಪರಾಗಿ ಲೈವಾಗೆ ತೋರಿಸ್ಬಿಟ್ಟು ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಡೇ ಮಂಡೇ ಶುರು ಮಾಡಿದೆ. ತುಂಬಾ ಎಕ್ಸೈಟ್ಮೆಂಟಿಂದ ಶುರು ಮಾಡಿದೆ. ನಾನು ಮೊದಲೇ ಹೇಳಿದಾಗೆ ಅಷ್ಟೇ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಬಟ್ ಓಕೆ, ಈ 2 ಡೇಸ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ನಾನು ಬುಧವಾರದಿಂದ ಸ್ಟ್ರಿಕ್ಟ್ ಡಯಟ್ನ ಫಾಲೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ನನ್ನ ವೀಡಿಯೋಸಿಂದ ನಿಮಗೆ ಯಾರಿಗೂ ಡಿಮೋಟಿವೇಶನ್ ಆಗಬಾರ್ದು. ಎಲ್ರಿಗೂ ಮೋಟಿವೇಶನಿಂದ ಒಳ್ಳೆಯದಾಗಲಿ, ಚೆನ್ನಾಗಿ ನನ್ನ ವೀಡಿಯೋಸ್ಗಳು ನಿಮಗೆ ಹೆಚ್ಚೆಚ್ಚು ಮೋಟಿವೇಶನ್ ಮಾಡಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಚೆನ್ನಾಗಿ ಮುಂದುವರಿಸಲಿ ಅನ್ನೋದೇ ನನ್ನ ಆಸೆ ಕೂಡ. ಸೊ ತುಂಬ ಜನ ಕೂಡ ಕೇಳಿದ್ದೀರ, ಅಕ್ಕ ಇದೇ ರೊಟೀನ್ನ ಫಾಲೋ ಮಾಡೋದನ್ನು ಡೈಲಿ ವೀಡಿಯೋಸ್ನ ಹಾಕಿ, ಹಾಗೆಯೇ ತುಂಬ ಚೆನ್ನಾಗಿದೆ ವೀಡಿಯೋಸ್ಗಳು, ಇನ್ನು ಚೆನ್ನಾಗಿ ಮೋಟಿವೇಶನ್ ಮಾಡಿ ನಾವು ಕೂಡ ಫಾಲೋ ಮಾಡ್ತೀವಿ, ಖಂಡಿತ ಮಿಸ್ ಮಾಡಿದೆ ಅಂತೇಳಿ. ಸೊ ಅವರಿಗೋಸ್ಕರನಾದ್ರೂ ನಾನು ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ, ಸ್ಕಿಪ್ ಮಾಡ್ದೇ ಡೈಲಿ ವೀಡಿಯೋಸ್ನ ಹಾಕಲಿಕ್ಕೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಫಸ್ಟ್ ಡೇನೇ ಪಾಲಕ್ ಸೊಪ್ಪಿನ ಚಪಾತಿ ಹಾಗೆಯೇ ಬಾಳೆಕಾಯ್ದು ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ ಬ್ರೇಕ್ಫಾಸ್ಟಿಗೆ. ಇದಕ್ಕೆ ನಾನು ಎಕ್ಸ್ಟ್ರಾ ಏನೋ ನನಗೆ ಅಂತೇಳಿ ಸಪ್ರೇಟ್ ಮಾಡ್ತಿಲ್ಲ, ಮನೆಯವ್ರಿಗೆ ಏನು ಮಾಡಿದೆ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಮುಂಚೆ ನಿಮಗೆ ವೆಯ್ಟ್ ಕೇಳ್ತಾ ಇದ್ರಲ್ಲ, ವೆಯ್ಟ್ ರಿಸಲ್ಟ್ ತೋರಿಸ್ಬಿಡೋಣ. ಮುಂಚೆ ನಾನು 67ಗೆ ಬಂದಿದ್ದೆ. ಸೊ ಮತ್ತು ಈಗ 6 ಮಂತ್ ಆಲ್ಮೋಸ್ಟ್ 6 to 7 ಮಂತ್ಸ್ ಆಯಿತು. 2 kgs ರೆಡ್ಯೂಸ್ ಆಗಿದೆ, ಅಂದರೆ ಜಾಸ್ತಿ ಆಗಿದೆ, ಸಾರಿ. ಸೊ ಅದನ್ನು ನಾನು ವಾಪಸ್ ನಾನು 65ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ 21 ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ನೋಡೋಣ. ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಧಾನವಾಗಾದ್ರೂ ಸರಿ ನಾನು 65 ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಆಗ್ತೀನಿ ಖಂಡಿತ. ಅದರಲ್ಲಿ ಎಷ್ಟು ಚೀಟ್ ಮೀಲ್ಗಳಾಗ್ಬೋದು ಗೊತ್ತಿಲ್ಲ. ಸೊ ಇನ್ನು ಮುಂದೆ ಸ್ವಲ್ಪ ಫಂಕ್ಷನ್ಗಳು ಕೂಡ ಇರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟದ್ದು ಚೀಟ್ ಮೀಲ್ಗಳು ಕೂಡ ಆಗ್ಬೋದು, ಅಥವಾ ಹೊರಗಡೆ ಕೂಡ ಹೋಗೋದಿರ್ಬೋದು. ಅದೆಲ್ಲನೂ ಬ್ಯಾಲೆನ್ಸ್ ಮಾಡಿ ನಾನು ಹೇಗೆ ನನ್ನ ವೆಯ್ಟ್ನ ಬ್ಯಾಲೆನ್ಸ್ ಅಂದರೆ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಮೋಟಿವೇಶನ್ ಆಗೋ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ನೋಡಿ. ಒಳ್ಳೆ ಇನ್ಫಾರ್ಮೇಷನ್ನ, ನಿಮಗೆ ಯೂಸ್ಫುಲ್ ಆಗೋವಂಥ ಟಿಪ್ಸ್ಗಳನ್ನ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡ್ತಾ ಬರ್ತೀನಿ. ತುಂಬ ಜನ ಹೇಳಿದ್ರಿ ವೆಯ್ಟ್ ತೋರಿಸಿ, ವೆಯ್ಟ್ ಹೇಳಿ, ವೆಯ್ಟ್ ಎಷ್ಟು ಅಂತೇಳಿ. ಸೊ ನಿಮಗೆಲ್ಲ ಇವಾಗ ರಿಸಲ್ಟ್ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ನನ್ನ ವೆಯ್ಟ್ ಇವಾಗ ಅಟ್ ಪ್ರೆಸೆಂಟ್ ಇರೋದು, ಇದು ಮಂಡೇ ರೆಕಾರ್ಡ್ ಮಾಡಿರೋವಂಥ ವಿಡಿಯೋ. ಸೊ ಆವತ್ತಿಗೆ ನಂದು 68.95 ಇದೆ. ಇನ್ನು 21 ಡೇಸಲ್ಲಿ ಎಷ್ಟಾಗುತ್ತೆ ಅಂತೇಳಿ ಮುಂದೆ ನೋಡೋಣ. ಹಾಗೆಯೇ ನಾನಿನ್ನು ಯಾವುದೇ ಇಂಟರ್ಮಿಟೆಡ್ ಫಾಸ್ಟಿಂಗ್ ಯಾವುದನ್ನು ಶುರು ಮಾಡಿಲ್ಲ. ಮುಂಚೆನೂ ನಾನು ಇಂಟರ್ಮಿಟೆಡ್ ಫಾಸ್ಟಿಂಗ್ನ ತೊಗೊಂಡಿರಲಿಲ್ಲ. 3 ಮೀಲ್ಸ್ ಫುಲ್ ಬ್ಯಾಲೆನ್ಸ್ಡ್ ಡಯಟಲ್ಲೇ ನಾನು 10 kgsನ ವೆಯ್ಟ್ ಲಾಸ್ ಆಗಿದ್ದು. ತುಂಬಾ ಈಸಿಯಾಗಿ ಆರಾಮವಾಗಾದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಮುಂದೆ ಆ ಥರ ಏನಾದರೂ ನಿಮಗೆ ಯಾರಿಗೆಲ್ಲ ವೆಯ್ಟ್ ಸ್ಟಕ್ ಆಗಿರುತ್ತೆ ಅಥವಾ ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋರು ಇಂಟರ್ಮಿಟೆಡ್ ಫಾಸ್ಟಿಂಗ್ನ ಕೂಡ ಫಾಲೋ ಮಾಡಿ ನೋಡಿ. ಅದರಲ್ಲೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಉಪವಾಸ ಮಾಡಿ ಅಭ್ಯಾಸ ಇದೆ ಅನ್ನೋರು ಮಾತ್ರ ಈ ಇಂಟರ್ಮಿಟೆಡ್ ಫಾಸ್ಟಿಂಗ್ ಡಯಟನ್ನು ಫಾಲೋ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು 10 hours ಫಾಸ್ಟಿಂಗ್ ಇರೋ ಥರ ಮಾಡಿ. ಅದ್ರ ಮುಂದೆ ಇದ್ರ ವೀಡಿಯೋಸ್ನ ಸಪ್ರೇಟಾಗಿ ನಿಮಗೆ ಬೇಕಿದ್ದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಶೇರ್ ಮಾಡ್ತೀನಿ. ಈಗ ವೀಡಿಯೋನ ನಾನು ಅಟ್ ಪ್ರೆಸೆಂಟ್ ಆಲ್ರೆಡಿ 11:30 ಆಗಿದೆ. ಸೊ ಇವಾಗ ಬೆಳಗ್ಗೆನೇ ಬೇಗನೆ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಲೇಟಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ನಿಧಾನವಾಗಿ ಕೇಳಿಸ್ಬೋದು ನಿಮಗೆ. ಇವತ್ತು ಒಂದಿನದ ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ತುಂಬಾ ಬ್ಯುಸಿ ಇದ್ದಿದ್ದರಿಂದ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ಎಡಿಟ್ ಮಾಡೋಕ್ಕೂ ಆಗಲಿಲ್ಲ. ಅದಕ್ಕೋಸ್ಕರ ಇನ್ನು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಾರ್ಮಲಾಗಿ 2 ಗ್ರೀನ್ ಚಪಾತಿ ಜೊತೆಗೆ ಬಾಳೆಕಾಯಿ ಪಲ್ಯನ ತೊಗೊಂಡಿದ್ದೆ. ಇದರಲ್ಲಿ ನಾರಿನಂಶ ತುಂಬಾ ಇದೆ, ತುಂಬ ಅಂದರೆ ತುಂಬಾ ಒಳ್ಳೆಯದು ಬಾಡಿಗಂತೂ, ವೆಯ್ಟ್ ಲಾಸಲ್ಲಿರೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಫೈಬರ್ ಕೂಡ ಹೆಚ್ಚಾಗಿರೋದ್ರಿಂದ ನಮಗೆ ಆರಾಮವಾಗಿ 2 ಚಪಾತಿಯನ್ನು ತೊಗೊಬೋದು. ಹಾಗಾಗಿ 2 ಚಪಾತಿ ಹಾಗೆಯೇ 1 ಕಪ್ಪಷ್ಟು ಬಾಳೆಕಾಯಿ ಪಲ್ಯನ ತೊಗೊಂಡಿದ್ದೆ. ಅದಾದಮೇಲೆ ಕಾಫಿ ಬದಲಾಗಿ ನಾನು ಕ್ಯಾರೆಟ್ ಜ್ಯೂಸನ್ನು ಮಾಡ್ಕೊಂಡಿದ್ದೆ. ಸೊ ಕ್ಯಾರೆಟ್ ಮತ್ತು ಆ್ಯಪಲನ್ನು ಹಾಕ್ಬಿಟ್ಟು ಸೊ ಅದು ವೀಡಿಯೋನ ಕೂಡ ಶೇರ್ ಮಾಡಿದ್ದೆ. ಇನ್ನು ಮುಂದೆ ಸ್ಕಿನ್ ಗ್ಲೋಯಿಂಗ್ ಆಗಲಿಕ್ಕೆ ಒಂದು 21 ಡೇಸ್ ತನಕ ಎಷ್ಟು ಸಾಧ್ಯನೋ ಅಷ್ಟು ವೆಜಿಟೇಬಲ್ ಜ್ಯೂಸ್ನ ಅಂದರೆ ABC ಜ್ಯೂಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಅದು ಒಂಥರ ಚಾಲೆಂಜ್ ಅಂತಲೇ ಅನ್ಬೋದು.
ಇದನ್ನು ಮಧ್ಯಾಹ್ನಕ್ಕೆ ನಾನು ಅದನ್ನೇ ಉಳಿದಿರೋವಂಥ ಬೆಳಗ್ಗೆ ಬಾಕ್ಸಿಗೆ ಹಾಕಲಿಕ್ಕೆ ಮಾಡಿರೋಂಥ ಪುಳಿಯೋಗರೆ ನಾನು ಮೊಸರು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಕಪ್ಪಷ್ಟು ರೈಸು ಹಾಗೆಯೇ ಒಂದು ಚಪಾತಿಯನ್ನು ತೊಗೊಂಡು ಪಲ್ಯ ಮತ್ತು ಸಲಾಡನ್ನು ತೊಗೊಂಡಿದ್ದೆ. ಸೊ ಫುಲ್ಲಲ್ಲಿ ಬ್ಯಾಲೆನ್ಸ್ ಆಗಬೇಕಲ್ವ, ಹಾಗಾಗಿ. ಸೊ ಇದಿಷ್ಟು ಮಧ್ಯಾಹ್ನದ ಊಟ ಆಗಿತ್ತು. ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಫುಲ್ ಚೀಟ್ ಮೀಲ್ ಆಯಿತು ಅಂತಲೇ ಹೇಳ್ಬೋದು. ಸಂಜೆ 1 ಕಪ್ಪಷ್ಟು ಟೀಯನ್ನು ಕೂಡ ತೊಗೊಂಡೆ ವಿತ್ ಸ್ವಲ್ಪ ಶುಗರನ್ನು ಲೈಟಾಗಿ ಆ್ಯಡ್ ಮಾಡಿಕೊಂಡು, ಏಕೆಂದರೆ ಅಮ್ಮ ಎಲ್ಲ ಊರಿಂದ ಬಂದಿರಲ್ಲ. ಸೊ ಹಾಗಾಗಿ ವಿತೌಟ್ ಶುಗರ್ ಅವ್ರು ಯಾರೂ ಕುಡಿಯೋಲ್ಲ. ಅವ್ರಿಗೆ ಮಾಡಿದಾಗ ನಾನು ಸ್ವಲ್ಪ 1 ಕಪ್ಪಷ್ಟು ಟೀ, ಹಾಗೆಯೇ ಅಮ್ಮ ಊರಿಂದ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡಿದ್ರಲ್ಲ, ಅದನ್ನು ನೋಡಿದ ಮೇಲೆ ತಿಂದೇ ಇರೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅಲ್ಲೂ ಕೂಡ 2 ಚಕ್ಲಿಯನ್ನು ತೊಗೊಂಡು ಚೀಟ್ ಮೀಲ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೈಟ್ ಡಿನ್ನರ್ಗೂ ಕೂಡ ಸ್ವಲ್ಪ ಹೆವಿನೇ ಆಯಿತು. ಅರ್ಧ ಮುದ್ದೆ ಜೊತೆಗೆ, ರಾಗಿ ಮುದ್ದೆ ಜೊತೆಗೆ ತರಕಾರಿ ಸಾಂಬಾರನ್ನ ತೊಗೊಂಡೆ. ಸೊ ಅಲ್ಲೂ ಕೂಡ ಚೀಟ್ ಮೀಲ್ ಆಯಿತು ಅಂದರೆ, ಬಟ್ ಹೆಲ್ದಿಯಾಗೇ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಊಟ ಮಾಡುವಾಗ ಲೇಟ್ ಆಯಿತು ಅಷ್ಟೇ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತು ಕೂಡ ಜೀರಾ ಕಷಾಯನ ಮಾಡ್ಕೊಂಡಿದ್ದೆ. ಇವತ್ತು ಫ್ರೂಟ್ಸ್ ಜ್ಯೂಸ್ ಏನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಹಾಗೆಯೇ ವೆಜಿಟೇಬಲ್ದು, ಹಾಗಾಗಿ ಜೀರಾದು ಕಷಾಯನ ಮಾಡಿಕೊಂಡು ತೊಗೊಂಡಿದ್ದಾಯಿತು. ಇನ್ನು ಬ್ರೇಕ್ಫಾಸ್ಟ್ಗೆ ಕೂಡ 1 ದೋಸೆಯನ್ನು ತೊಗೊಂಡಿದ್ದೆ. ಕೆಂಪು ಅಕ್ಕಿಯಲ್ಲಿ ಮಾಡಿರೋವಂಥ 1 ದೋಸೆ, ಹಾಗೆ ಟೊಮೊಟೊ ಗೊಜ್ಜನ್ನು ತೊಗೊಂಡಿದ್ದೆ. ಇನ್ನು ಆ್ಯಕ್ಚುಲಿ ಇವತ್ತಿದ್ದು ಸ್ಮೂದಿ ಮಾಡ್ಕೊಳ್ಳಬೇಕಿನ್ನು ಅಂತ ಒಂದು ಚಾಟ್ನ ಮಾಡ್ಕೊಂಡಿದ್ದೆ ಇವತ್ತಿನ ಡಯಟ್ ಪ್ಲ್ಯಾನಲ್ಲಿ. ಬಟ್ ಅದು ಟೈಮ್ ಅಡ್ಜಸ್ಟ್ ಆಗದೆ ಇದ್ದಿದ್ದರಿಂದ ಬೆಳಗ್ಗೆ ಮಾಡಿ ಎಲ್ಲರಿಗೂ ಮಾಡಿರೋವಂಥ ಕೆಂಪು ದೋಸೆ ಒಂದೇ ಒಂದು ತೊಗೊಂಡೆ. ಸೊ ಇನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು 1 ಸಪೋಟನ ತೊಗೊಂಡಿದ್ದೆ. ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದ್ರಿ, ಅಕ್ಕ ನಾನು 1 ವಾರ ಚೀಟ್ ಮೀಲ್ ಮಾಡಿದೆ ಆದರೆ 1 kg ಜಾಸ್ತಿ ಆಗಿದ್ದೀನಿ ಅಂತ. ಸೊ ಇದರಲ್ಲಿ ನೀವು ವರ್ಕೌಟ್ ಮಿಸ್ ಮಾಡಿರ್ತೀರ, ಹಾಗೆಯೇ ಚೀಟ್ ಮೀಲ್ ಅಂದರೆ ಶುಗರ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡಿರ್ತೀರ, ಅಥವಾ ನೀರನ್ನು ಕುಡಿಯೋದು ಕಡಿಮೆ ಮಾಡಿರ್ತೀರ, ಅಥವಾ ನೀವು ಚೀಟ್ ಮೀಲ್ ಅಂತೇಳಿ ನೀರನ್ನು ಕಡಿಮೆ ಮಾಡೋದು, ಅಥವಾ ರೈಸನ್ನು ಜಾಸ್ತಿ ಮಾಡಿರೋದು, ಅಥವಾ ಈ ಥರದ್ದು ರೈಸ್ ಅಥವಾ ಶುಗರ್ ಈ ಥರದನ್ನೆಲ್ಲ ಏನಾದ್ರು ಸ್ವಲ್ಪ ಮಟ್ಟಿಗಾದರೂ ನೀವು ಜಾಸ್ತಿ ಮಾಡಿದರೆ ಸಡನ್ನಾಗಿ ನಿಮಗೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ. ಸೊ ಹಾಗಾಗಿ ನಿಮಗೆ ವೆಯ್ಟ್ ಅನ್ನೋದು ಜಾಸ್ತಿ ತೋರಿಸುತ್ತೆ. ಇದನ್ನು ಆಟೋಮೆಟಿಕ್ಕಾಗಿ ನೀವು ನಾರ್ಮಲ್ ವೆಯ್ಟಿಗೆ ಬರಬೇಕು ಅಂದರೆ 1 ಡೇ ಡಿಟಾಕ್ಸ್ ಡೇ ಮಾಡಿ, ಅದಾದಮೇಲೆ ಮತ್ತೆ ಅದೇ ಕಂಟಿನ್ಯೂ ಮಾಡಿ ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟ್ರಿಕ್ಟಾಗಿ ನಿಮಗೆ ನಾರ್ಮಲ್ ವೆಯ್ಟನ್ನು ಬೇಗನೆ ಕ್ವಿಕ್ಕಾಗಿ 1-3 ಡೇಸಲ್ಲೇ ರಿಸಲ್ಟ್ಸ್ ತೋರಿಸುತ್ತೆ. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತಲೇ ನಾನು ಹೇಳ್ತೀನಿ. ಇನ್ನು ಇದು ಮಂಗಳವಾರದ್ದು ಕೂಡ, ಇವತ್ತು ಕೂಡ ಫುಲ್ ಚೀಟ್ ಮೀಲ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡ್ಬೋದು ಮನೆಯಲ್ಲಿ ಪಾಪದ ಬರ್ತಡೇ ಇತ್ತು. ಸೊ ಹಾಗಾಗಿ ಚೀಟ್ ಮೀಲ್ ಮಾಡಲೇಬೇಕಾಯಿತು ಅಂತ ಅನಿವಾರ್ಯದ ಪರಿಸ್ಥಿತಿ ಇದು. ಸೊ ಮಾಡಲೇಬೇಕು, ಹಾಗಂತೇಳಿ ಚೀಟ್ ಮೀಲ್ ಮಾಡ್ತಾಯಿದ್ದೀವಿ ಅಂತೇಳಿ ಬೇಜಾರು ಮಾಡ್ಕೊಂಡು ಕೂರೋದಲ್ಲ. ಇಂಥ ಟೈಮಲ್ಲಿ ಎಂಜಾಯ್ ಮಾಡಿಕೊಂಡು ಆರಾಮವಾಗಿ ಆವತ್ತಿನ ಡೇನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ, ನೆಕ್ಸ್ಟ್ ಡೇಯಿಂದ ಸ್ಟ್ರಿಕ್ಟಾಗಿ ಡಯಟ್ನ ಫಾಲೋ ಮಾಡಿ, ಅಷ್ಟೇ, ಇನ್ನೇನೂ ಇಲ್ಲ. ಅದರಲ್ಲೇ ಬೇಜಾರು ಮಾಡ್ಕೊಂಡ್ರೆ ಆ ದಿನ ಪೂರ್ತಿ ಹಾಗೇ ಬೇಜಾರಲ್ಲೇ ಕಳಿಬೇಕಾಗುತ್ತೆ, ಇನ್ನು ಟೆನ್ಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡೇ ಆಗಲಿಲ್ಲ ಅನ್ನೋರು ಬ್ರೇಕ್ಫಾಸ್ಟಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳಿ, ಅಲ್ವಾ ನಾವು ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಇಲ್ಲ ಡಿಟಾಕ್ಸ್ ಡೇನ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ. ಈಗ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.